ಯೂಟ್ಯೂಬಲ್ಲಿ ನಿಜವಾಗ್ಲೂ ದುಡ್ಡು ಬರುತ್ತಾ? ಸೊ ದುಡ್ಡು ಬರೋದಾದರೆ ಒಂದು ಲೈಕಿಗೆ ಎಷ್ಟು ದುಡ್ಡು ಬರ್ಬೋದು? ಹಾಗೆ 1K ವಾಚ್ ಆಯಿತು ಅಂದರೆ ಒಂದು ವೀಡಿಯೋ ಅದಕ್ಕೆ ಎಷ್ಟು ದುಡ್ಡು ಕೊಡ್ತಾರೆ? ಅಥವಾ 50K ವಾಚ್ ಆಯಿತು ಅಂದರೆ ಒಂದು ವೀಡಿಯೋ ಅದಕ್ಕೆ ಎಷ್ಟು ದುಡ್ಡು ಕೊಡ್ತಾರೆ? ಸೊ ಇದ್ರ ಬಗ್ಗೆ ನಿಮಗೆ ಕುತೂಹಲ ಇದ್ದೇ ಇರುತ್ತೆ. ಅದನ್ನು ತಿಳಿಸ್ಕೊಡೋಕ್ಕೆ ಈ ವಿಡಿಯೋ ಮಾಡ್ತಾ ಇದ್ದೀನಿ. ನನ್ನ ಒಂದು ಯೂಟ್ಯೂಬ್ ಚಾನಲ್ ಮಾನಿಟೈಸೇಷನ್ ಆನ್ ಆಗಿದೆ, ಹಾಗೆ ದುಡ್ಡು ಕೂಡ ಬರ್ತಾ ಇದೆ. ಸೊ ಹಾಗಾದರೆ ಎಷ್ಟು ನನಗೆ ದುಡ್ಡು ಬರುತ್ತೆ? ಮಂತ್ಲಿ ಬರುತ್ತಾ, ಅಥವಾ ವರ್ಷಕ್ಕೆ ಸಲ ಬರುತ್ತಾ, ಅಥವಾ 15 ಡೇಸ್ಗೆ ಸಲ ಬರುತ್ತಾ? ಸೊ ಎಲ್ಲನೂ ತಿಳ್ಕೊಳ್ಳೋಣ. ಜಸ್ಟ್ ನೀವು ಕಾಣ್ತಾ ಇರ್ಬೋದು, ನನ್ನ YT ಸ್ಟುಡಿಯೋ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀನಿ. ಸೊ ನನ್ನ ಒಂದು ಯೂಟ್ಯೂಬ್ ಚಾನಲ್ ಇಲ್ಲಿ ಡಿಸ್ಪ್ಲೇ ಆಗಿದೆ. ಸೊ ಇಲ್ಲಿ ಕಾಣ್ತಾ ಇರ್ಬೋದು ನಿಮಗೆ. ಸೊ ಚಾನಲ್ ಅನಾಲಿಟಿಕಲ್ ಲಾಸ್ಟ್ 28 ಡೇಸ್. ಸೊ ಚಾನಲ್ ಅನಾಲಿಟಿಕಲ್ ಲಾಸ್ಟ್ 28 ಡೇಸ್ ಒಳಗಡೆ ಚಾನಲ್ಗೆ ಸೊ ಎಲ್ಲನೂ ಡಿಸ್ಪ್ಲೇ ಆಗಿದೆ. ಇಲ್ಲಿ ಕಾಣ್ತಾ ಇರ್ಬೋದು ವ್ಯೂಸ್ ಮೇಲೆ ಕ್ಲಿಕ್ ಮಾಡೋಣ. ಸೊ ಜಸ್ಟ್ ಇವಾಗ ಕಾಣ್ತಾ ಇರ್ಬೋದು 7.4K ವ್ಯೂಸ್ ಆಗಿದೆ 28 ಡೇಸಲ್ಲಿ. 28 ಡೇಸಲ್ಲಿ 7.4K ವ್ಯೂಸ್ ಆಗಿದೆ. ಸೊ ಕೆಳಗಡೆ ಕಾಣ್ತಾ ಇರ್ಬೋದು ಯಾವ್ಯಾವ ವಿಡಿಯೋ ಎಷ್ಟೆಷ್ಟು ವ್ಯೂಸ್ ಆಗಿದೆ ಅಂತ ಹೇಳಿ ಕೊಟ್ಟಿದ್ದಾನೆ. ಕಾಣ್ತಾ ಇದೆ ಸಂಡೇ ಬಜಾರು ಲಾಸ್ಟ್ 28 ಡೇಸಲ್ಲಿ 3.1K ವ್ಯೂಸ್ ಆಗಿದೆ. ಸೊ 3.1K ವ್ಯೂಸ್ ಆಗಿದೆ ಅಂತಂದರೆ ಇದಕ್ಕೆ ಅಮೌಂಟ್ ಎಷ್ಟು ಬಂದಿರುತ್ತೆ ಅಂತ ತಿಳ್ಕೊಳ್ಳೋಣ. 3.1K ವ್ಯೂಸ್ಗೆ ಸೊ ನಿಮಗೆ ಕಾಣ್ತಾ ಇರ್ಬೋದು ಲಾಸ್ಟ್ 7 ಡೇಸ್ ಇಲ್ಲ 28 ಡೇಸ್ ಹಾಕೋಣ. ಸೊ ಲಾಸ್ಟ್ 28 ಡೇಸ್ಗೆ ನನಗೆ 3.1K ವ್ಯೂಸ್ ಆಗಿದೆ. ಸೊ ಹಾಗಾದರೆ ಈ ವಿಡಿಯೋಗೆ ಅರ್ನಿಂಗ್ ಎಷ್ಟಾಗಿದೆ ನೋಡೋಣ. ಸೊ ಕಾಣ್ತಾ ಇರ್ಬೋದು, ಜಸ್ಟ್ ಅದ್ರ ಮೇಲೆ ಕ್ಲಿಕ್ ಮಾಡಿದ್ದೀನಿ. ಸೊ ನಿಮಗೆ ಕಾಣ್ತಾ ಇರ್ಬೋದು ಲಾಸ್ಟ್ 28 ಡೇಸ್ಗೆ ಈಗ ಸೆಲೆಕ್ಟ್ ಮಾಡಿದ್ದೀನಿ. ಸೊ ಲಾಸ್ಟ್ 28 ಡೇಸ್ಗೆ 156 ರುಪೀಸ್ ನಿಮಗೆ ಡಿಸ್ಪ್ಲೇ ಆಗಿದೆ, ಕಾಣ್ತಾ ಇದೆಯಾ? 156 ರುಪೀಸ್ ಬಂದಿದೆ. ಎಷ್ಟು ವಾಚ್ ಆಗಿದೆ ಇದು? 3K ವಾಚ್ ಆಗಿದೆ. ನಿಮಗೆ ಕಾಣ್ತಾ ಇರ್ಬೋದು ಯೂಟ್ಯೂಬಲ್ಲಿ ಬರುವಂಥ ದುಡ್ಡು ಸಿಕ್ಕಾಬಟ್ಟೆ ಕಡಿಮೆ ಅಂದರೆ ಕಡಿಮೆ. ಅದು 3K ವ್ಯೂಸ್ ಆದರೂ 153 ರುಪೀಸ್ ಅಷ್ಟೇ. ನೀವು ಅನ್ಕೋಬೋದು 100 ರೀಚ್ ಆಗಿದ ತಕ್ಷಣ ನೋಡಪ್ಪ ಒಂದೊಂದು ವ್ಯೂಸ್ಗೆ 1 ರೂಪಾಯಿ ಬರುತ್ತೇನೋ, 100 ವ್ಯೂಸ್ ಆಯ್ತು ಅಂದರೆ 100 ರೂಪಾಯಿ ಬರುತ್ತೇನೋ ಅಂತ ಎಲ್ಲ ತಿಳ್ಕೊತಾರೆ ಒಬ್ಬೊಬ್ಬರು. ಸೊ ಅವ್ರಿಗೆ ಈಗ ಗೊತ್ತಾಗಿರುತ್ತೆ ಯಾವ ರೀತಿ ದುಡ್ಡು ಬರುತ್ತೆ, ಎಷ್ಟು ಬಂದಿರ್ಬೋದು ಅಂತ. ಇಲ್ಲಿ ಕಾಣ್ತಾ ಇದೆ $63.81 ಆಗಿದೆ. ಸೊ $100 ಆದಮೇಲೆ ನಮ್ಮ ಅಕೌಂಟಿಗೆ ಬರುತ್ತೆ. ಈ ಕಂಪ್ಲೀಟಾಗಿ ನಿಮಗೆ ತೋರಿಸ್ತೀನಿ. ಸೊ ನನ್ನೊಂದು ಯೂಟ್ಯೂಬ್ ಚಾನಲ್ಲಿ ಎಷ್ಟು ದುಡ್ಡು ಬಂದಿದೆ ಲೈಫ್ ಲಾಂಗ್ ಅಂದರೆ ಸೊ 1 ಇಯರ್ ಮೇಲಾಯಿತು ಮಾನಿಟೈಸೇಷನ್ ಆನ್ ಆಗಿ. ಯಾವುದೇ ವಿಡಿಯೋ ಕೂಡ ನಂದು ರೀಚ್ ಆಗಿಲ್ಲ ಅಷ್ಟರ ಮಟ್ಟಿಗೆ. ಸೊ ಹಾಗಾಗಿ 1 ರೂಪಾಯಿನ ದುಡ್ಡು ತಿಂಗಳ 150 ರುಪೀಸ್ ಇಲ್ಲ 150 ರುಪೀಸ್ ಆ ಥರ ಬರ್ತಾಯಿದೆ. ನಿಮಗೆ ಕಾಣ್ತಾ ಇರ್ಬೋದು ಎಸ್ಟಿಮೇಟೆಡ್ ರೆವಿನ್ಯೂ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀನಿ. ಲಾಸ್ಟ್ 28 ಡೇಸಲ್ಲಿ ನಮಗೆ ಬಂದಿರೋದು 301 ರೂಪಾಯಿ ಬಂದಿದೆ ನೋಡಿ ಲಾಸ್ಟ್ ಮಂತಲ್ಲಿ. ಸೊ ಇಲ್ಲಿ ಕಾಣ್ತಾ ಇದೆ ಯಾವ್ಯಾವ ವಿಡಿಯೋಗೆ ಎಷ್ಟೆಷ್ಟು ರುಪೀಸ್ ಬಂದಿದೆ ಅಂತ ಕೂಡ ಇಲ್ಲಿ ಡಿಸ್ಪ್ಲೇ ಆಗಿದೆ. ಲೈಫ್ ಟೈಮ್ ಎಷ್ಟು ವ್ಯೂಸ್ ಆಗಿ ಎಷ್ಟು ದುಡ್ಡು ಬಂದಿದೆ ಅಂತ ಹೇಳೋದಾದರೆ ಲೈಫ್ ಟೈಮ್ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀನಿ ನೋಡಿ. ಲೈಫ್ ಟೈಮ್ ವ್ಯೂಸ್ ಆಗಿ ನನಗೆ ದುಡ್ಡಿರುವಂಥದ್ದು 5,745 ರೂಪಾಯಿ ಮಾತ್ರ ಬಂದಿದೆ. ಅದು ಎಷ್ಟು? ಸೊ ಕಾಣ್ತಾ ಇರ್ಬೋದು ಲೈಫ್ ಟೈಮ್ ಅಂದರೆ ಸುಮಾರು ಮಾನಿಟೇಷನ್ ಆನ್ ಆಗಿ ನನಗೆ 1.5 ವರ್ಷದ ಮೇಲಾಗಿದೆ. ಸೊ 1.5 ವರ್ಷದಿಂದ ನನಗೆ ಬಂದಿರೋದಷ್ಟೇ. ಅದು ಕೂಡ ಇನ್ನೂ ಅಕೌಂಟಿಗೆ ಬಂದಿಲ್ಲ. ಸೊ 8,000 ಮೇಲಾಗಬೇಕು, $100 ಮೇಲಾಗಬೇಕು, ಆವಾಗ ಅಕೌಂಟಿಗೆ ಸೊ ಕ್ರೆಡಿಟ್ ಆಗುತ್ತೆ. ಸೊ ನಿಮಗೆ ಕಾಣ್ತಾ ಇರ್ಬೋದು ನೋಡಿ 3.1K ವ್ಯೂಸ್ ಆಗಿದೆ ಅಲ್ವಾ. ಸೊ ಇದ್ರ ಮೇಲೆ ಕ್ಲಿಕ್ ಮಾಡ್ತೀನಿ, ಇದಕ್ಕೆ ಎಷ್ಟು ಹಾಕಿದ್ದಾರೆ ಅಮೌಂಟ್ ಅಂತ. ಸೊ ನಿಮಗೆ ಕಾಣ್ತಾ ಇರ್ಬೋದು, ಒಂದು ನಿಮಿಷ. ಸೊ ಅದ್ರ ಮೇಲೆ ಕ್ಲಿಕ್ ಮಾಡಿದ್ದೀನಿ. ಸೊ ಅನಲೈಟಿಕಲ್ ಮೇಲೆ ಹೋಗ್ತಾ ಇದ್ದೀನಿ. ಸೊ ಕಾಣ್ತಾ ಇರ್ಬೋದು ಇಲ್ಲಿ ಮೇಲ್ಗಡೆ ರೆವಿನ್ಯೂ ಅಂತ ಇದೆ. ಸೊ ರೆವಿನ್ಯೂ ಮೇಲೆ ಕ್ಲಿಕ್ ಮಾಡಿದ್ದೀನಿ, 37 ರುಪೀಸ್ ಬಂದಿದೆ. ಸೊ ಯಾವುದೇ ಒಂದು ಲೈಕ್ ಮಾಡಿದ ತಕ್ಷಣ ವೀಡಿಯೋಗೆ ದುಡ್ಡು ಬರಲ್ಲ. ಸೊ ಮತ್ತು ವ್ಯೂಸ್ ಆಗಿದ ತಕ್ಷಣ ದುಡ್ಡು ಬರಲ್ಲ. ಸೊ ನೀವು ವಿಡಿಯೋ ನೋಡಬೇಕಾದ್ರೆ ಯಾಡ್ ರನ್ ಆಗುತ್ತೆ ಗೊತ್ತಾ? ಸೊ ಅದರಿಂದ ಮಾತ್ರ ದುಡ್ಡು ಬರೋಕ್ಕೆ ಸಾಧ್ಯ. ನೀವು ಜಸ್ಟ್ 5 ಸೆಕೆಂಡ್ ಯಾಡ್ ರನ್ ಆಯಿತು ಅಂದರೆ 5 ಸೆಕೆಂಡ್ಗೆ ಇಷ್ಟು ಪೈಸೆ, 0. ಪೈಸೆ, 1 ಪೈಸೆ, 0 ಪೈಸೆ ಆ ಥರ ಆಗ್ತಾರೆ ಅಷ್ಟೇ. ಸೊ ಅದು ಬಿಟ್ಟರೆ ನೀವು 10K ರೀಚ್ ಆಗಿದ ತಕ್ಷಣ ನನಗೆ 10K ಬಂದಿದ್ದೇನಪ್ಪ ಅವರಿಗೆ ಅಂತ ಒಬ್ಬೊಬ್ಬರು ಮೈಂಡ್ಸೆಟ್ಟಲ್ಲಿ ಇರ್ತಾರೆ. ಸೊ ಅದಕ್ಕೋಸ್ಕರ ಈ ವಿಡಿಯೋ ಮಾಡಿದೆ. ಸೊ ಯಾವುದೇ ಥರ ಬೇಕಾಗ್ಬಿಟ್ಟಿದ್ದು ದುಡ್ಡಂತೂ ಯೂಟ್ಯೂಬಲ್ಲಿ ಬರಲ್ಲ ಅವರು, ಸರಿಯಾಗಿ ಕ್ಷಮ ಪಡಬೇಕು. ವಿಡಿಯೋ 1 ಮಿಲಿಯನ್ಸ್ ಹೋದರೆ ಮಾತ್ರ ಏನೋ ಒಂದು 5,000 10,000 ಬರುತ್ತೆ ಅಷ್ಟೇ. ಸೊ ಈ ವಿಡಿಯೋದಿಂದ ಸ್ವಲ್ಪ ತಿಳ್ಕೊಂಡಿದ್ರೆ ಇದ್ರ ಬಗ್ಗೆ ಅಂತ ಅಂದ್ಕೊತೀನಿ. ಸೊ ವಾಚ್ ಟೈಮು ಮತ್ತು 7.4K ಮತ್ತು 48 ಸಬ್ಸ್ಕ್ರೈಬರ್ಸ್, ಎಸ್ಟಿಮೇಟೆಡ್ ರೆವಿನ್ಯೂ ಅಂತ ಎಲ್ಲ ಇದೆ. ಇದೆಲ್ಲ ಏನು ಅಂದರೆ ಲಾಸ್ಟ್ 28 ಡೇಸಲ್ಲಿ ಸೊ ವಾಚ್ ಟೈಮು 439 ಆ್ಯಂಡ್ ಎಸ್ಟಿಮೇಟೆಡ್ ರೆವಿನ್ಯೂ ತಿಂಗಳಲ್ಲಿ ಎಷ್ಟು ಬಂತು ಅಂತ 301 ರೂಪಾಯಿ ಮೇಲೆ ಕ್ಲಿಕ್ ಮಾಡಿಬಿಟ್ಟು ನಿಮಗೆ ಕಾಣ್ತಾ ಇರ್ಬೋದು. ಸೊ ರೆವಿನ್ಯೂ ಎಷ್ಟು ಬಂದಿದೆ ಅಂತ ತಿಳ್ಕೊಬೇಕಂದ್ರೆ ಜಸ್ಟ್ ವ್ಯೂಸ್ ಮೇಲೆ ಕ್ಲಿಕ್ ಮಾಡಿ ಕಾಣ್ತಾ ಇರ್ಬೋದು ಕೆಳಗಡೆ ರೆವಿನ್ಯೂ ಅಂತ ಸೈಡಲ್ಲಿ. ಸೊ ಕಾಣ್ತಾ ಇರ್ಬೋದು ಸೈಡಲ್ಲಿ ರೆವಿನ್ಯೂ ಅಂತ ಬರುತ್ತೆ.
ಸೊ ರೆವಿನ್ಯೂ ಕೆಳಗಡೆ ಹೋದರೆ ಯಾವ್ಯಾವ ಮಂತಲ್ಲಿ ಎಷ್ಟು ರುಪೀಸ್ ಬಂದಿದೆ ಅಂತ ಸೊ ಇಲ್ಲಿ ಡಿಸ್ಪ್ಲೇ ಆಗುತ್ತೆ. ಯಾವ್ಯಾವ ಮಂತಲ್ಲಿ ಎಷ್ಟೆಷ್ಟು ರುಪೀಸ್ ಬಂದಿದೆ ಅಂತ ಹೇಳಿ ಇಲ್ಲಿ ಡಿಸ್ಪ್ಲೇ ಆಗಿದೆ. ಇಲ್ಲಿ ಕಾಣ್ತಾ ಇರೋದು ಏಪ್ರಿಲಲ್ಲಿ 283 ರೂಪಾಯಿ, ಮೇಯಲ್ಲಿ 320 ರೂಪಾಯಿ, ಜೂನಲ್ಲಿ 315 ರುಪೀಸ್, ಜುಲೈಯಲ್ಲಿ 888 ರೂಪಾಯಿ, ಆಗಸ್ಟಲ್ಲಿ 357 ರುಪೀಸ್, ಸೆಪ್ಟೆಂಬರಲ್ಲಿ 15 ರೂಪಾಯಿ ಮಾತ್ರ ರೆವಿನ್ಯೂ ಜನ್ರೇಟ್ ಆಗಿದೆ. ಸೊ ಈ ವಿಡಿಯೋದಲ್ಲಿ ನಿಮಗೆ ಆದಷ್ಟು ಯೂಟ್ಯೂಬ್ ಬಗ್ಗೆ, ರೆವಿನ್ಯೂ ಬಗ್ಗೆ ಸ್ವಲ್ಪ ತಿಳಿಸಿದ್ದೀನಿ ಅಂತ ಅನ್ನಿಸ್ತಾ ಇದೆ. ಸೊ ನಿಮಗೆ ಅಕಸ್ಮಾತ್ ಈ ಮಾಹಿತಿ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ.